ಹಲೋ. ಹಲೋ ಹಾ ಸರ್, ಚೆನ್ನಾಗಿದ್ದೀರಾ ಸರ್? ಏಯ್ ಮ್ಯಾಟ್ರಿಕ್ ಬರ ಡೇ ಸು ಏನಿಲ್ಲ ಸರ್, ಸುಮ್ಮನೆ ಹಿಂಗೆ ಮಾಡಿದೆ. ಹಾ ಸರ್, ನಾನು ಇಲ್ಲಿ ನಾವು ಮೈಸೂರಲ್ಲಿ ಇರೋದು. ಹಾ ಸರ್ ನಾನು ಹಾ ಅಲ್ಲಿ ಇದಂತ ನಾಡಿ ಶಾಸ್ತ್ರ ಅಂತ ಏನೋ ಹೇಳ್ತಿದ್ರು. ಹ್ಮ್ ಆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಏನೋ ಈ ಅಗಸ್ತ್ಯ ಮಹಾಮುನಿಗಳು ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಅಂತ ತಮಿಳಲ್ಲಿ ಹೇಳ್ತಾರೆ. ಹ್ಮ್ ಆ, ಅದೇ ನಾವು ತಂಬಿ ಇಂಪ್ರೆಷನ್ ಕೊಟ್ರೆ ಏನೋ ಹುಡುಕ್ತಾರೆ. ಹ್ಮ್ ಅದೆಲ್ಲ ನಿಜನಾ ಸರ್? ನೀನೇ ಅಗಸ್ತ್ಯ ಮಹಾಮುನಿ ಅಂತ ಇಟ್ಕೋ. ಹಾ ಸರ್. ನೀನ್ ದೇವ್ರನ್ನ ನೋಡ್ತೀಯ. ಮುಂದೆ ಯಾವನೋ ಮೈಸೂರಲ್ಲಿ ದೀಪಕ್ ಅನ್ನೋ ಹುಡ್ಗ ಹಿಂಗೆ ತಂಬ್ ಇಂಪ್ರೆಷನ್ ಕೊಟ್ಟು ನೋಡಕ್ ಬರ್ತಾನೆ. ಅವನ ತಾಯಿ ಹೆಸರು ಆರ್ ಇಂದ ಶುರುವಾಗತ್ತೆ, ತಂದೆ ಹೆಸರು ಎ ಇಂದ ಶುರುವಾಗತ್ತೆ, ಅವ್ರ ತಾಯಿ ಹೆಸರು ಒಂದು ಹೂವಿನ ಹೆಸರು. ಹಿಂಗೆ ಹಾ, ಬರೆಯೋಕ್ ಇನ್ನೇನ್ ಕೆಲ್ಸ ಇಲ್ವೇನೋ ನಿಂಗೆ? ಅದೇ ಸರ್, ಅದೇ. ಅಲ್ಲ, ನೀನ್ ಇನ್ನೇನ್ ಕೆಲ್ಸ ಇಲ್ವಾ? ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು ಸುಮ್ನೆನೇನ ಇವೆಲ್ಲ ಮಾಡಿರೋದು? ಅವ್ರು ಬದುಕಿದ್ದೆಲ್ಲ ಇದಕ್ಕೆನಾ? ಇಂಥವನೊಬ್ಬ ಬರ್ತಾನೆ, ಇನ್ನು ಅಲ್ಲಾಳ್ ಟಪ್ಪಾಲ್ ಬರ್ತಾನೆ, ಇನ್ನೊಬ್ಬ ದರ್ಶನ್ ಅನ್ನೋನ್ ಇರ್ತಾನೆ, ಅವನು ಸೂಪರ್ ಸ್ಟಾರ್ ಆಗ್ತಾನೆ, ಮತ್ತೆ ಮರ್ಡರ್ ಮಾಡ್ತಾನೆ, ಒಳಗ್ ಹೋಗ್ತಾನೆ. ಇಂಥವೆಲ್ಲ ಇದೇನಾ ಕೆಲ್ಸ ಅವನ್ಗೆ? ಕಿಚ್ಚ ಅಂತ ಒಬ್ಬ ಇರ್ತಾನೆ, ಅವನ್ ಬರ್ತಾನೆ, ಅವನು ಜೂಜಾಡಿಸ್ತಾನೆ, ಅವನ್ ಜೂಜಾಡಿಸಿ ಜನ ಆತ್ಮಹತ್ಯೆ ಮಾಡ್ಕೋತಾರೆ, ಮತ್ತೆ ಅವನು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವರೆಲ್ಲ ಖತರ್ನಾಕಗಳು. ಇದೇನಾ ಕೆಲ್ಸ ಅಗಸ್ತ್ಯರಿಗೆ? ಎಂತ ಋಷಿ ಹೌದೌದು ಅದು ಅಗಸ್ತ್ಯ, ಎಂತ ಮಹರ್ಷಿ. ಅವ್ರಿಗೆ ಇನ್ನೇನ್ ಕೆಲ್ಸ ಇರ್ಲಿಲ್ವಾ? ಸರ್. ಅದೇನೆ ನಾವು ಹೋದಾಗ ಸರ್, ಅವರು ಆಕ್ಚುಲಿ ಅದೇ ಈಗ ಹಿಂಗೇನೆ ನಿಮ್ಮ ತಾಯಿ ಹೆಸರು ಮಾ ಇಂದ ಸ್ಟಾರ್ಟ್ ಆಗುತ್ತಾ, ಲಾಸ್ಟ್ 3 ವರ್ಡ ಇದೆಲ್ಲ ಕೇಳ್ಕೊಂಡ್ ಕೊನೆಗೆ ಹೇಳ್ತಾರೆ. ನಾನು ಅದೇ ಅಂದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳಕ್ ಇನ್ನೇನು ಅಂತ. ಬಟ್ ಇದೆಲ್ಲ ಅಲ್ಲ, ಹಿಂಗೆ ಸರ್. ನಿಮ್ ತಾಯಿ ಹೆಸರು ಮಾಯಿಂದ ಶುರುವಾಗತ್ತಾ? ನೀನ್ ಇಲ್ಲ ಅಂದ್ರೆ ಇನ್ನೊಂದ್ ಪೇಜ್ ತೆಗಿತಾರೆ, ಹಾ, 2 ಪೇಜ್ ಹೌದೌದು. ಅಲ್ಲ. ಆರಿಂದ ಶುರುವಾಗತ್ತಾ? ಇಲ್ಲ. ನಿಮ್ಮ ತಾಯಿ ಹೆಸರು ಇಂಥದ್ದು, ನೀನು ಎಲ್ಲ ಹೇಳಿದ್ಮೇಲೆ ಹೂವಿನಿಂದ ಶುರುವಾಗತ್ತಾ? ಹೋಗ್ಲಿ, ನೀನು ಅವ್ರ ಹತ್ರ ಹೋಗಕ್ ಮುಂಚೆ ದೇವಸ್ಥಾನಕ್ ಕಳ್ಸಿದ್ರ? ಸರ್, ಇಲ್ಲ. ಅಲ್ಲೇನೆ ಅಗಸ್ತ್ಯ ಮಹಾಮುನಿಗಳದ್ದು ಫೋಟೋನ ವಿಗ್ರಹ ಇಟ್ಟಿದ್ದಾರೆ. ಕೈಯೆಲ್ಲ ಮುಗಿರಿ ಅಂತ ಹೇಳಿದ್ರು. ಅಲ್ಲ, ಮುಗಿಯೋವಾಗ ಅರ್ಚನೆ ಮಾಡಿಸಿದ್ರ? ಏನು ಮಾಡ್ಸಿಲ್ಲ ಸರ್. ಯೂಶಲಿ ಏನ್ ಮಾಡ್ತಾರೆ ಇವರು? ಅರ್ಚನೆ ಮಾಡಿಸ್ತಾರೆ. ಹಾ, ಅರ್ಚನೆ ದೇವಸ್ಥಾನಕ್ಕೆ ಹೋಗ್ಬಾ ಅಂತಾರೆ. ಅಲ್ಲಿ ಪುರೋಹಿತರನ್ನ ಸೆಟಪ್ ಮಾಡ್ಕೋತಾರೆ. ಅಲ್ಲಿ ಹಾ, ಪುರೋಹಿತರು ನಿನ್ ಕೇಳ್ತಾರೆ, ಯಾರ ಹೆಸರಿಗೆ ಅರ್ಚನೆ ಮಾಡ್ಬೇಕಪ್ಪ ಅಂದ್ರೆ, ನೀನ್ ನನ್ನ ಹೆಸರು ದೀಪಕ್, ನನ್ನ ತಾಯಿ ಹೆಸರು, ತಂದೆ ಹೆಸರು, ನನ್ನ ಅಣ್ಣ ತಮ್ಮಂದ್ರ ಹೆಸರು, ನನ್ ತಂಗಿ ಹೆಸರು, ನಮ್ಮ ಮಕ್ಕಳ ಹೆಸರು, ನನ್ ವೈಫ್ ಹೆಸರು ಎಲ್ಲ ಹೇಳ್ತೀಯಲ್ಲ ಅಲ್ಲಿ. ಅವ್ರು ಹ್ಮ್. ಇಮಿಡಿಯೇಟ್ಲಿ ಆ ಚೀಟಿನ ಇಲ್ಲಿ ಕಳಿಸ್ಬಿಡ್ತಾರೆ. ಓಕೆ, 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 ಓಕೆ. ಇದೊಂಥರ ನೋಡ, ಈ ಜಗತ್ತು ವಿಸ್ಮಯ, ಈ ಜಗತ್ತೇ ವಿಸ್ಮಯ. ಹ್ಮ್. ಆದ್ರೆ ಮನುಷ್ಯ ವಿಸ್ಮಯ ಮಾಡಕ್ ಸಾಧ್ಯ ಇಲ್ಲ. ಕಣ್ಣು ತಪ್ಪಿಸ್ಬೋದು, ನಿನ್ ಕಣ್ಣು ತಪ್ಪಿಸ್ಬೋದು ಏನಾದ್ರೂ ಒಂದು ಮ್ಯಾಜಿಕ್ ಮಾಡಿ, ಆದ್ರೆ ಮನುಷ್ಯನಿಗೆ ವಿಸ್ಮಯ ಮಾಡಕ್ ಸಾಧ್ಯ ಇಲ್ಲ. ಇವಾಗ ಟಿವಿ ವಿಸ್ಮಯ ಅನ್ನೋದಾದ್ರೆ ಎಲ್ಲೋ ನಡೆಯೋದು ಇಲ್ಲಿ ತೋರ್ಸತ್ತೆ, ದೂರದರ್ಶನ. ಇದು ವಿಸ್ಮಯ ಅನ್ನೋದಾದ್ರೆ ಮನುಷ್ಯ ವಿಸ್ಮಯ ಮಾಡ್ಬೋದು. ಹಾ ಇವಾಗ ಸರ್. ರೇಡಿಯೋ ವಿಸ್ಮಯ, ಟೆಲಿಫೋನ್ ವಿಸ್ಮಯ, ಮೊಬೈಲ್ ವಿಸ್ಮಯ, ಇವೆಲ್ಲ ವಿಸ್ಮಯ ಆದ್ರೆ ಮನುಷ್ಯ ವಿಸ್ಮಯ ಮಾಡ್ಬೋದು. ಆದ್ರೆ ಹ್ಮ್. ಈ ರೀತಿ ವಿಸ್ಮಯ ಅಲ್ಲ. ನಿನ್ನ ಮನ್ಸಲ್ಲಿ ನಿಮ್ ತಂದೆ ಹೆಸರು, ತಾಯಿ ಹೆಸರು, ನೀನ್ ಹಂಗ್ತಾವನು, ನೀನ್ ಇಂಥವನು, ನಿಮ್ ಮನೇಲಿ ಇಂಥ ಘಟನೆ ನಡೆದಿದೆ, ಇವೆಲ್ಲ ಒಂದು ಜ್ಯೋತಿಷ್ಯದಲ್ಲಿ ಊಹನಾ ಸಿದ್ಧಾಂತವಾಗಿ ಹೇಳ್ಬೋದೇ ವಿನಃ ಹ್ಮ್. ಇದನ್ನ ಬರ್ದಿಟ್ಟಿದ್ದಾರೆ. ಅಗಸ್ತ್ಯರಿಗೆ ಕೆಲ್ಸ ಇಲ್ವಾ? ಶಿವ ನಾಡಿನಂತೆ, ಶಿವ ಪಾರ್ವತಿಗೆ ಹೇಳಿದಾರಂತೆ. ಶಿವ ಪಾರ್ವತಿಗೆ ಇನ್ನೇನ್ ಕೆಲ್ಸ ಇಲ್ವಾ ಅವ್ರಿಗೆ? ಇದೇನಾ? ಹೌದೌದು. ಏನಾಯ್ತಂದ್ರೆ ಸರ್, ಅವರು ಆಕ್ಚುಲಿ ನನ್ಗೆ ಏನ್ ಆ ತರದ್ ಯಾರೋ ಹೇಳಿದ್ರು ಅಂತ ಹೋದೆ ಅಷ್ಟೇ. ನನಗೇನು ಕಷ್ಟ ಇರ್ಲಿಲ್ಲ. ಅವ್ರು ಬರೋರೆಲ್ಲ ಪ್ರಾಬ್ಲಮ್ಸ್ ಅಲ್ವಾ. ಸೊ ಅದಕ್ಕೆ ನಿಮ್ಗೆ ಆ ತೊಂದ್ರೆ ಇದೆಯಾ, ಸಾಲ ಇದೆಯಾ, ಮತ್ತೆ ಸುಮ್ನೆ. ಕೊನೆಯಲ್ಲಿ ಹೇಳ್ತಾರೆ, ನಿಮ್ಗೆ ಈ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಪೂಜೆ ಮಾಡಿಸಿ, ಅಲ್ಲಿಗೆ ಹೋಗಿ ಆ ಪೂಜೆ ಮಾಡಿಸಿ ಅಂತ ಹೇಳಿ ಅದೇನೋ ತಾಯ್ತಾ ಇದು ಮಾಡಿ ಅಂತ ಹೇಳಿದ್ರು. ನನ್ಗೆ ಸರ್ ಎಲ್ರಿಗೂ 3 ಅವ್ರು ಹೇಳ್ತಾರೆ, ನನ್ಗೆ ಮುಕ್ಕಾಲ್ ಅವ್ರಿಗೆ ಕಳಿಸ್ಬಿಟ್ರು. ನಾನು ಇಲ್ಲ ಇಲ್ಲ, ನನ್ಗೆ ಆತರ ಏನಿಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಚಾರ್ಜ್ ಮಾಡಿದ್ರು. ಸರ್, 2,000 ದೇವ್ರ ಮುಂದೆ ಇಡಿ ಅಂದ್ರು. ಅಲ್ಲಪ್ಪ, ಚಾರ್ಜ್ ಮೆಹನತ್ಗೆ ಮಾಡ್ಲಿ, ಪ್ರತಿಯೊಬ್ಬ ಡಾಕ್ಟರ್ ಮಾಡ್ತಾರೆ, ಎಲ್ಲಾರು ಮಾಡ್ಲಿ. ಹೌದು. ಆದ್ರೆ ಅದು ಫಲ ನಿನಗ್ ಸಿಗ್ಬೇಕು. ನಿನ್ಗೆ ಒಳ್ಳೆ ವಿದ್ಯೆಗಳು ಕಲಿಸ್ಬೇಕು, ನಿನ್ ಕಷ್ಟಗಳು ದೂರ ಆಗೋಗಿ ಏನಾದ್ರು ಹೇಳ್ಕೊಡ್ಬೇಕು. ಇವಾಗ ಮನುಷ್ಯ ಅಂದ್ರೆ, ಇವಾಗ ನೋಡಪ್ಪ, ಹಿಂಗ್ ನಡಿಬೇಕು, ಹಂಗ್ ನಡಿಬೇಕು. ಈಗ ಸ್ಪೋರ್ಟ್ಸ್ ಅಲ್ಲಿ ಕೋಚ್ ಹೆಂಗಿರ್ತಾನೆ, ಹಂಗೆ ಹಾ ನಿಜ ಸರ್. ಜೀವನಕ್ಕೂ ಕೋಚ್ ಆಗಿ ಕೆಲಸ ಮಾಡ್ಬೇಕು ಜ್ಯೋತಿಷಿ, ಚಾರ್ಜ್ ಮಾಡ್ಲಿ.
ಆದ್ರೆ ಈ ರೀತಿ ನಾಡಿ ಎಲ್ಲ ಇದೆ ಅನ್ನೋದು ಅದ್ರ ಹೆಸರಲ್ಲಿ ಮಾಡೋದು ಅದೊಂದು ದೌರ್ಜನ್ಯ, ಅದು ಒಳ್ಳೇದಲ್ಲ ಅದು. ಆಕ್ಚುಲಿ ನಾನ್ ಕೇಳೋಣ ಅಂತಿದ್ದೆ ಸರ್, ಎಲ್ಲಿ ತಾಳೆಗರಿಗಳು ಒಂದೇ ಒಂದ್ ಇಟ್ಕೊಂಡಿದಾರ ಅವರು. ಇಲ್ಲ, ತಾಳೆಗರಿ ಅದೆಲ್ಲ ಅದೇನೋ ಅಂತಾರಲ್ಲ ಅದು ನಿಂಗೆ. ಅಗಸ್ತ್ಯ ಮುನಿಗಳಿಗೆ ತೆಮಿಳ್ ಬರುತ್ತೆ ಸರ್ ಅದ್ರ ಬರೆಯಕ್ಕೆ. ಅಲ್ಲ ಅಂದ್ರೆ ಅಗಸ್ತ್ಯ ಅಂದ್ರೆ ಏನಾಗಿತ್ತು ಅಂದ್ರೆ ಬರೀ ಆ ಅಗಸ್ತ್ಯ ಅಲ್ಲ. ಇವಾಗ ನೋಡು, ರಾಮನ ಕಾಲದಲ್ಲೂ ವಸಿಷ್ಠ ಇದ್ರು, ನಮ್ಮ ಮಹಾಭಾರತದಲ್ಲೂ ಎಲ್ಲಾ ಋಷಿಗಳು ಅಲ್ಲಿ ಇದ್ರು, ಇಲ್ಲಿ ಬರ್ತಾರೆ, ಅಲ್ಲಿ ನಾರದ ಇದ್ರು, ಅಂದ್ರೆ ಅವ್ರ ವಂಶದವ್ರು. ಇವಾಗ ಅಗಸ್ತ್ಯರ ಮಗ ಅಗಸ್ತ್ಯ ಮಗ, ಅಗಸ್ತ್ಯರ ಮೊಮ್ಮಗ, ಅವ್ರು ಎಲ್ಲರೂ ಅಗಸ್ತ್ಯನೇ. ಈಗ ಆ ಇವಾಗ ಕೆಲವ್ರದ್ದು ನೇಮ್ ಇರುತ್ತೆ ನೋಡು, ಇವ್ರದ್ದು ಕಶ್ಯಪ ಅಂತ ಸರ್ನೇಮ್ ಇರುತ್ತೆ. ಅವರೆಲ್ಲ ಆ ಮನೆಯವ್ರನ್ನೆಲ್ಲ ಕಶ್ಯಪ ಕಶ್ಯಪ ಅಂತ ಕರೀತಾರೆ. ಕಶ್ಯಪ ಮಹಾಮುನಿದು, ವಸಿಷ್ಠ ಮಹಾಮುನಿದು, ಭಾರದ್ವಾಜ ಮಹಾಮುನಿ ಅವರ ವಂಶದವ್ರನ್ನೆಲ್ಲ ಭಾರದ್ವಾಜ ಅಂತಾರೆ. ಹಂಗೆ ಏನಾದ್ರು ಅಗಸ್ತ್ಯ ಅನ್ನೋರು ಅವ್ರ ಅಗಸ್ತ್ಯನ ವಂಶದವರೆಲ್ಲ ಅಗಸ್ತ್ಯ ಮಾಡ್ಕೊಂಡು ಇವೆಲ್ಲ ಶುರು ಮಾಡ್ಕೊಂಡು ಅದು ಅಗಸ್ತ್ಯ ನಾಡಿ ಅಂತ ಮಾಡ್ಕೊಂಡಿರ್ಬೋದು. ಆದ್ರೆ ಇದು ಇದು ದುರುಪಯೋಗ, ಇದು ಜ್ಯೋತಿಷ್ಯದ ದುರುಪಯೋಗ. ಸರಿಯಾದ ಜ್ಯೋತಿಷಿ ಅವನೇ ಹೇಳ್ತಾನೆ, ನನ್ನ ಪ್ರಕಾರ ಇದು ನನ್ನ ಅಧ್ಯಯನದ ಪ್ರಕಾರ ನೀನ್ ಹೀಗೆ, ನೀನ್ ಹಾಗೆ, ನಿನ್ಗೆ ಇಂಥ ವಯಸ್ಸಲ್ಲಿ ಇಂಥ ಘಟನೆ ಬರ್ಬೋದು, ಸಂಭಾಲಿಸ್ಕೊಂಡಿರು, ಸಾಲ ಮಾಡ್ಬಿಡ, ಒಳ್ಳೇದಾಗಿರು, ಪ್ರಾಣಿ ದಯೆ ಇರ್ಲಿ, ತಪ್ಪು ಮಾಡಕ್ ಹೋಗ್ಬಿಡ, ನಿಂದೆ ಬರೋ ಸಮಯ ಇದು, ತಪ್ಪು ಮಾಡೋ ಸಮಯ ಇದು, ತಪ್ಪು ಮಾಡ್ದಂಗ್ ನೋಡ್ಕೋ, ಕೆಟ್ಟದಾಗೋ ಸಮಯ ಇದು, ಮುಳುಗೋ ಸಮಯ ಇದು, ಎದ್ದೇಳೋ ಸಮಯ ಇದು, ಇದೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಆಯ್ತಾ? ಇವನ್ನೆಲ್ಲ ಏನ್ ಇವಾಗ ನನ್ನನ್ನ ಯಾಕೋ ಕೇಳ್ತಾ ಇದೀನ? ಇಲ್ಲ ಸರ್, ನನಗೆ ನೆನಪಾಯ್ತು ಸರ್. ನಾನ್ ನಿಮ್ಗೆ ಕಾಲ್ ಮಾಡೇ 1-2 ವರ್ಷ ಏನೋ ಆಗಿರ್ಬೇಕನೋ. ನೆನಪಾಯ್ತು ಸರ್, ಹಿಂಗ ಅನ್ಯಾಯ ಆಗ್ತಿದೆಯಲ್ಲ, ಅದಕ್ಕೆ ನಿಮ್ಮ ಹತ್ರ ಅನ್ನೋದಕ್ಕಿಂತ ಅನ್ಯಾಯ ಆಗ್ತಿದೆ ಅಲ್ಲ, ದೇವ್ರಿಗೆ ಅವನ್ ಎಷ್ಟು ಅನ್ಯಾಯದಿಂದ ಕೋಪ ಬರುತ್ತೋ ಅವನ ಮೇಲೆ, ಅನ್ಯಾಯ ಮಾಡಿಸ್ಕೊಂಡ್ರು ನಿನ್ ಮೇಲೂ ಕೋಪ ಬರುತ್ತೆ. ಕಪಾಳಕ್ಕೊಂದು ಕೊಟ್ಟು ನೀನ್ ಹೋಗಿ ಮೋಸ ಆಗಿದೆಯಲ್ಲ ಅಂತ ನಿನ್ನ ಬೈತಾರೆ. ಸರ್ ನನಗೆ ಗೊತ್ತಿಲ್ಲ, ನನ್ಗೊಬ್ರು ಪೆದ್ರಿ ಇದಾರೆ ನಮ್ಮ ಫ್ರೆಂಡ್, ಅವ್ರು ಏನಾದ್ರು ನೋಡಿದ ತಕ್ಷಣ ನಿನ್ಗೆ ತಾಳೆಗರಿಯಲ್ಲಿ ನಿಮ್ ತಂದೆ ತಾಯಿ ಹೆಸರೆಲ್ಲ ಹೇಳ್ಬಿಡ್ತಾರೆ ಅಂತ ಹೇಳಿದ್ರು. ಈ ಸ್ಟೋರಿ ಹೇಳಿಲ್ಲ ಅವ್ರು ನಂಗೆ. ಸಾಮ ಎಲ್ಲ ಕೇಳ್ತಾರೆ ಅಂತ ನಾನು ಕುತ್ಕೊಂಡು ಎಲ್ಲ ಕೇಳ್ಬಿಡ್ತಾರೆ. ಲಾಸ್ಟ್ ವರ್ಡ್ ಫಸ್ಟ್ ವರ್ಡ್ ಕೇಳ್ತಾರೆ. 3 ಅಕ್ಷರ ವರ್ಡನ ನಿಮ್ ತಾಯಿದು ಅಂದ್ರು. ನೋಡ, ನಮ್ ಭಾರತ ದೇಶದಲ್ಲಿ ಮ್ಯಾಕ್ಸಿಮಮ್ ಹೆಸರುಗಳು 3 ಅಕ್ಷರ ಮತ್ತೆ 5 ಅಕ್ಷರ. ಹೌದೌದು ಸರ್, ಹೌದು. ಅವ್ರ 3 ಅಕ್ಷರ ಇಲ್ಲ ಅಂತ ನೀನ್ ಹೇಳಿದ್ರೆ ಇನ್ನೊಂದು ಕೈ ತೆಗಿತಾರೆ, 5 ಅಕ್ಷರನ ಅಂತಾರೆ. ಅದು ಇಲ್ಲ ಅಂದ್ರೆ 2 ಅಕ್ಷರನ ಅಂತಾರೆ, ಪುಷ್ಪನ ಅಂತಾರೆ, ಪಿ ಇಂದ ಅಂತಾರೆ, ಪುಷ್ಪನ ಅಂತಾರೆ. ಬಿಡಲ್ಲೇ ನೀನ್ ನನ್ ಕೆಲ್ಸ ತಲೆ ತಿನ್ಬೇಡ, ನಿನ್ ಕತ್ತೆ ಇಡು ಫೋನು. ಸರಿ ಸರಿ ಸರ್, ಆಯ್ತು. ಚೆನ್ನಾಗಿದ್ರೆ ಸರ್ ನೀವು? ನಾನ್ ಹೆಂಗಿದ್ರೆ ನಿನ್ಗೇನಲ್ಲೇ ಕೇಳಿದೆ ಸರ್. ಆಯ್ತು.